ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಇಂದು ನನ್ನ ವಿಷಯ ನಮ್ಮ ಬದುಕಿನ ಅತಿ ಮಹತ್ವದ ಭಾವನೆ ಪ್ರೀತಿಯ ಬಗ್ಗೆ. ಪ್ರೀತಿ ಅಂದರೆ ಏನು? ಪ್ರೀತಿ ಎಂದರೆ ಕೇವಲ ಇಬ್ಬರು ಪ್ರೇಮಿಗಳ ನಡುವೆ ಇರುವ ಭಾವನೆಯಂತೂ ಅಲ್ಲ. ಪ್ರೀತಿ ಎಂದರೆ ನಮ್ಮ ಮನಸ್ಸಿನಲ್ಲಿ ನಿಜವಾದ ಆಳ. ಅದು ತಾಯಿಯ ಮಡಿಲಲ್ಲಿ ಕಂಡ ಶಾಂತಿ, ಸ್ನೇಹಿತನ ಹಾಸ್ಯದಲ್ಲಿ ಕಂಡ ಸಂತೋಷ, ಬಡವನಿಗೆ ನೆರವಾಗುವ ಛಾಯೆಯಲ್ಲಿ ಕಂಡ ದಯೆ. ಪ್ರೀತಿ ಎಂದರೆ ಹೃದಯದ ಒಂದು ಭಾಷೆ. ಅದು ಭಾಷೆ, ಜಾತಿ, ಧರ್ಮ, ದೇಶ ಏನನ್ನು ತಲೆ ಎತ್ತಿ ನೋಡುವುದಿಲ್ಲ. ಅದು ಕೇವಲ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಿಯುವ ಒರಟು ನದಿಯಂತೆ ಒಂದೇ ದಾರಿಯಲ್ಲಿ ಹರಿಯುತ್ತಾ ಎಲ್ಲರ ಬದುಕಿಗೆ ತಂಪು ನೀಡುತ್ತಾ ಸಾಗುತ್ತದೆ. ಪ್ರೀತಿ ಅನ್ನುವುದು ಬಹಳ ತಾಳ್ಮೆಯ ಆಟ. ಇದರಲ್ಲಿ ಗೆಲುವು ಸೋಲು ಅನ್ನೋದೇ ಇಲ್ಲ. ಇಲ್ಲಿ ಇದ್ದು ಬಿಟ್ಟರೆ ತುಂಬಾ, ಮನಸ್ಸು ಇಲ್ಲದಿದ್ದರೆ ಕಾಲಿತನ. ಪ್ರೀತಿಯಂತೆ ಶಕ್ತಿಶಾಲಿ ಇನ್ಯಾವುದೂ ಇಲ್ಲ. ಇದು ಯುದ್ಧ ನಿಲ್ಲಿಸುತ್ತೆ, ಅಸಹನೆ ಸರಿಪಡಿಸುತ್ತೆ, ಮನೆಗಳನ್ನ ಕಟ್ಟುತ್ತೆ ಮತ್ತು ಮನಸ್ಸುಗಳನ್ನ ಹತ್ತಿರ ತರುತ್ತೆ. ನಮ್ಮ ಬದುಕಿನಲ್ಲಿ ಎಲ್ಲರಿಗೂ ಪ್ರೀತಿ ಬೇಕು. ಒಬ್ಬ ಗಂಡನಿಗೆ ಹೆಂಡತಿಯ ಪ್ರೀತಿ, ಮಗುವಿಗೆ ತಾಯಿಯ ಪ್ರೀತಿ, ಮಿತ್ರನಿಗೆ ಸ್ನೇಹದ ಪ್ರೀತಿ. ಈ ಪ್ರೀತಿ ನಮ್ಮನ್ನ ಮಾನವನಾಗಿ ಇರಿಸುತ್ತೆ. ಅದು ನಮಗೆ ನೆಮ್ಮದಿ ಕೂಡ ಕೊಡುತ್ತೆ. ಆದರೆ ಪ್ರೀತಿಯನ್ನ ನಾವು ನೀಡಲೇಬೇಕು. ಪಡೆಯುವುದನ್ನ ಕಾದುಕೊಳ್ಳುವ ಬದಲು ಪ್ರೀತಿಗೆ ಒಂದು ನಗು ಸಾಕು, ಒಂದು ಸ್ಪರ್ಶ ಸಾಕು, ಒಂದು ಸರಳವಾದ "ನೀನು ಮಹತ್ವಪೂರ್ಣ" ಎಂಬ ಮಾತು ಕೂಡ ಸಾಕು. ಇವತ್ತಿನ ಯುಗದಲ್ಲಿ ಎಲ್ಲವೂ ಫಾಸ್ಟ್, ಆದರೆ ಪ್ರೀತಿ ಮಾತ್ರ ನಿಷ್ಕಲ್ಮಶವಾಗಿರಬೇಕು. ಅದು ಯಥಾರ್ಥವಾಗಿರಬೇಕು. ಇದು ನಾಟಕೀಯವಲ್ಲ, ಇದು ಜೀವನ. ನಮ್ಮ ದೈನಂದಿನ ಬದುಕಿನಲ್ಲಿ ಹೆಚ್ಚು ಪ್ರೀತಿ ಹಂಚೋಣ, ಕಡಿಮೆ ತಾಕಲಾಟ ಮಾಡೋಣ. ನಮ್ಮ ಹೃದಯವನ್ನ, ನಗು ಹೂವನ್ನ ಮುಚ್ಚಿಟ್ಟುಕೊಳ್ಳದೆ ಇತರರ ಹೃದಯವನ್ನ ಅರಳಿಸೋಣ. ಪ್ರೀತಿ ಎಂದರೆ ತ್ಯಾಗ, ಸಹನೆ ಮತ್ತು ಸಮರ್ಪಣೆ. ಯಾರಿಗಾದರೂ ಪ್ರೀತಿಸುವೆ ಅಂದರೆ ನಾವು ಅವರ ಬಗ್ಗೆ ಚಿಂತಿಸುತ್ತೇವೆ, ಅವರ ದುಃಖದಲ್ಲಿ ಇರುತ್ತೇವೆ, ಅವರ ಗೆಲುವನ್ನೇ ಆಶಿಸುತ್ತೇವೆ. ಪ್ರೀತಿ ಎಂದರೆ ಶಬ್ದಗಳಲ್ಲ, ಅದು ಕಣ್ಣಲ್ಲಿ ಕಾಣಿಸುವ ನಿಜವಾದ ಭಾವನೆ. ತಾಯಿಯ ಮೌನ ಕಾಳಜಿ, ಮಿತ್ರನ ಅನುಮಾನವಿಲ್ಲದ ನಂಬಿಕೆ, ಗುರುವಿನ ಶಿಷ್ಯನ ಮೇಲಿನ ವಿಶ್ವಾಸ, ಇವೆಲ್ಲವೂ ಪ್ರೀತಿಯ ರೂಪಗಳೇ. ಇವತ್ತು ನಾವೆಲ್ಲ ತಾಂತ್ರಿಕ ಜಗತ್ತಿನಲ್ಲಿ ತುಂಬಾ ಬ್ಯುಸಿಯಾಗಿದ್ದೇವೆ. ಆದರೆ ಈ ಓಡಾಟದ ನಡುವೆ ಪ್ರೀತಿಗೆ ಜಾಗ ಸ್ವಲ್ಪನಾದರೂ ಕೊಡಬೇಕು. ಪ್ರೀತಿಯನ್ನ ತೋರಿಸಲು ದೊಡ್ಡ ಕೆಲಸ ಬೇಕಿಲ್ಲ. ಒಂದು ಸಣ್ಣ ನಗುವು, ಒಂದು ಸಹಾಯದ ಕೈ, ಒಂದು ಧೈರ್ಯದ ಮಾತು ಸಾಕು ನೀವು ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು. ಪ್ರೀತಿಯ ಶಕ್ತಿ ದೊಡ್ಡದು. ಅದು ದ್ವೇಷವನ್ನ ಮಾಯಗೊಳಿಸುತ್ತದೆ, ಹೃದಯಗಳನ್ನ ಹತ್ತಿರ ತರುತ್ತದೆ ಮತ್ತು ಸಮಾಜದಲ್ಲಿ ಶಾಂತಿಯ ಬೆಳಕು ಹರಡುತ್ತದೆ. ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಪ್ರೀತಿಯನ್ನ ಬೆಳೆಸುತ್ತೇವೆ. ಪ್ರತಿಯೊಬ್ಬರಿಗೂ ಪ್ರೀತಿಯ ಹಕ್ಕು ಇದೆ. ಅದರಿಂದ ದಿನದ ಕೊನೆಗೆ ನಾವೆಲ್ಲ ಒಂದು ಮಾತು ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಪ್ರೀತಿ ಇದ್ರೆ ಸಾಕು, ಇಡೀ ಲೋಕ ಸುಂದರವಾಗುತ್ತೆ. ಇದೇ ಪ್ರೀತಿಯ ನಿಜವಾದ ಬಲ. ಇದೆಲ್ಲದರ ಮಧ್ಯದಲ್ಲಿ ನಾವು ಮರೆಯಲೇಬಾರದು, ಪ್ರೀತಿಸುವುದು ದುರ್ಬಲತೆಯಲ್ಲ, ಅದು ಧೈರ್ಯ ಅನ್ನೋದನ್ನ. ಹಾಗಾಗಿ ಪ್ರೀತಿಸಿ, ಪ್ರೀತಿಯನ್ನ ಹಂಚೋಣ, ಪ್ರೀತಿಯನ್ನ ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.